ಆನೇಕಲ್ನಲ್ಲಿ ಮಳೆ ಮುಂದುವರೆದಿದೆ. ಹೊಸೂರು ರೋಡ್ ಸಂಪೂರ್ಣ ಜಲಾವೃತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಆನೇಕಲ್ ತತ್ತರಿಸಿ ಹೋಗಿದೆ. ಮಳೆ ನೀರಿನ ಜೊತೆಗೆ ಹಳ್ಳಗುಂಡಿಗಳ ಅವಾಂತರ ಬೇರೆ. ಆನೇಕಲ್ನಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿದೆ. ಮಳೆಗೆ ಹೊಸೂರು ರೋಡ್ ರಸ್ತೆ ಏನಿದೆ ಜಲಾವೃತಗೊಂಡಿದೆ. ಮಳೆ ನೀರಿನ ಜೊತೆಗೆ ಹಳ್ಳಗುಂಡಿಗಳ ಅವಾಂತರ ಹೆಚ್ಚಾಗಿದೆ. ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರ ಪರದಾಟ ಮುಂದುವರೆದಿದೆ. ಹೊಸೂರು ರೋಡ್ ಸಂಪೂರ್ಣ ಜಲಾವೃತಗೊಂಡಿದೆ. ಪಿಯೋನಿಯರ್ ರೆಸಿಡೆನ್ಸಿಯಲ್ಲಿ ಮಳೆ ನೀರು ಹಾಗೆ ನಿಂತುಬಿಟ್ಟಿದೆ. ಇನ್ನು ಗಟ್ಟಹಳ್ಳಿಯ ಪಿಯೋನಿಯರ್ ರೆಸಿಡೆನ್ಸಿಯಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ನೋಡೋದಾದ್ರೆ ಮಳೆ ನೀರು ಎಲ್ಲಿದೆಯೋ ಅಲ್ಲೇ ಇದೆ. ಸಂಪೂರ್ಣ ಆನೇಕಲ್ ಭಾಗ ಅಂತ ಹೇಳಿದ್ರೆ ಮಳೆಯ ಅವಾಂತರ ಅನ್ನೋದು ಹೆಚ್ಚಾಗಿದೆ. ಹತ್ತಾರು ಕಡೆ ನೀವು ನೋಡಬಹುದು ಮಳೆ ನೀರು ನಿಂತಲ್ಲೇ ನಿಂತಿರೋದನ್ನು ನೀವು ಗಮನಿಸಬಹುದು. ಮಳೆ ನೀರಿನ ಜೊತೆಗೆ ಗುಂಡಿಗಳ ಅವಾಂತರ ಕೂಡ ಹೆಚ್ಚು. ನೋಡಿ, ಮೊದಲೇ ರಸ್ತೆಯಲ್ಲಿ ಗುಂಡಿ ನಡುವೆ ಹಿಂಗೆ ಮಳೆ ನೀರಿದ್ರೆ ಯಾವುದು ರಸ್ತೆ, ಯಾವುದು ಗುಂಡಿ, ಯಾವುದು ಹಳ್ಳ, ಯಾವುದು ಕೊಳ್ಳ ಏನೂ ಕೂಡ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನೋಡಿ, ಆಟೋ ಇನ್ನೊಂದು ಚೂರಾದರೂ ಪಲ್ಟಿ ಆಗುತ್ತೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಚೂರಾದರೆ ಆಟೋ ಪಲ್ಟಿಯಾಗಿ ಹೋಗುತ್ತೆ. ಈ ದೊಡ್ಡ ದೊಡ್ಡ ವಾಹನಗಳು ಹೆಂಗೋ ಪಾಸ್ ಆಗಿಬಿಟ್ವು. ನೋಡಿ, ಆಟೋ ಎಷ್ಟು ಕಷ್ಟಪಡ್ಕೊಂಡು ಆ ಚಾಲಕ ಓಡಿಸ್ತಿದ್ದಾರೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು. ಹೀಗಾದರೆ ಕತೆ ಹೆಂಗೆ? ಯಾಕೆ ಬೆಂಗಳೂರು ಈ ರೀತಿ ಸಣ್ಣ ಪುಟ್ಟ ಮಳೆಗೆ ತತ್ತರಿಸಿ ಹೋಗುತ್ತೆ? ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಈ ರಾಜಕೀಯ ಬೇರೆ ತಂದುಬಿಡ್ತಾರೆ. BJP ಅವಧಿಯಲ್ಲಿ ಹಿಂಗಾಗಿತ್ತು, ಗುಂಡಿ ಮುಚ್ಚಿರಲಿಲ್ಲ, ಮಳೆ ಬರ್ತಾ ಇದೆ. BJP ಅವಧಿ 2.5 ವರ್ಷದ ಹಿಂದೆ, ಈ ಕಳೆದ 2.5 ವರ್ಷದಿಂದ ಅಧಿಕಾರವನ್ನು ನಡೆಸ್ತಿರುವ ನೀವು ಅದೆಷ್ಟು ಗುಂಡಿ ಮುಚ್ಚಿದ್ದೀರಿ? ನೋಡಿ, ಸಂಪೂರ್ಣ ಆನೇಕಲ್ ಯಾವ ರೀತಿ ಜಲಾವೃತಗೊಂಡಿದೆ ಅನ್ನೋದನ್ನು ನೀವು ನೋಡಬಹುದು. ಇಲ್ಲಿ ಏನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಪಿಯೋನಿಯರ್ ರೆಸಿಡೆನ್ಸಿ. ಇಲ್ಲಿ ಮಳೆ ನೀರು ಹೆಂಗೆ ನಿಂತಿದೆ ಅನ್ನೋದನ್ನು ನೋಡಬಹುದು. ಹೊಸೂರು ರೋಡ್ ಅಂತೂ ಸಂಪೂರ್ಣ ಜಲಾವೃತಗೊಂಡಿದೆ.